ಕತೆಗೆ ತಕ್ಕಾಗಿ ಪೂರಕವಾಗಿ ಅವರು ಕೊಡ್ತಾರೆ. ಇವಾಗ ಹುಡುಗರು ಯಂಗ್ಸ್ಟರ್ ಇಷ್ಟಪಡೋದೇ ಮಚ್ಚು ಕೊಡಲಿ ಅಂತ ಕೇಳ್ತಾರೆ ಅಂತ ಮಾಡ್ತಾ ಇದ್ದಾರೆ. ಯಾವಾಗ ಯೂತ್ ಚೇಂಜ್ ಆಗ್ತೀರಾ, ಹಳೆ ಕಾಲದ ಪಿಕ್ಚರ್ನ ಯಾವಾಗ ನೀವು ನೋಡಂಗೆ ಆಗ್ತೀರಾ, ಖಂಡಿತ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಅಂಥದ್ದೇ ಕೊಡ್ತಾರೆ. ಯಾಕೆ ಕೊಡಲ್ಲ? ನೀನು ಹೋಗಿದ್ಯಾ? ಇಷ್ಟ ಇಲ್ದಿರೋ ಪಿಕ್ಚರ್ಗೆ ನೀವು ಹೋಗಿದ್ದೀರಾ? ಹೋಗಲ್ಲ. ಯಾರಾದರೂ ಮೌತ್ ಪಬ್ಲಿಸಿಟಿ ಮಾಡಿದ್ರೆ ಸಿನಿಮಾ ಚೆನ್ನಾಗಿದೆ ಅಂದಾಗ ನಾವೆಲ್ಲ ಹೋಗ್ತೀವಿ. ಆಗಲ್ಲ, ನಮ್ಮ ಪಕ್ಕದಲ್ಲಿ ನೋಡಿ ಯಾಕೆ ಸಂಸಾರಕ್ಕೆ ಹೋಗಿಲ್ಲ, ನೀವು ನೋಡಲಿಲ್ಲ, ಟೇಸ್ಟ್ ಕೊಡಲಿಲ್ಲ. ಕೆಲವು ಸಮಸ್ಯೆ ಈಗ ಟೇಸ್ಟಿಗೆ ತಕ್ಕಾಗಿ ಮುದ್ದೆ ರೊಟ್ಟಿನೇ ತಿನ್ನಲ್ಲ, ಎಲ್ಲ ಸ್ವಲ್ಪ ಚೇಂಜಸ್ ಬೇಕು. ಆದರೆ ಅವ್ರು ಹೇಳಿದ್ರು ಫುಲ್ ಅದನ್ನೇ ಮಾಡಬೇಡಿ. ಎಲ್ಲಿದೆ ಅಶ್ಲೀಲತೆ? ಎಲ್ಲಿದೆ? ಎಲ್ಲ ತೋರಿಸಿಯಪ್ಪ, ಯಾವ ಪಿಕ್ಚರ್ ಹೇಳಿಯಪ್ಪ ಇಂಥದ್ದು ಅಂತ ಹೇಳಿ ನಾನು ಹೇಳ್ತೀನಿ. ಟ್ಯಾಕ್ಸಿಕ್ಕೂ ಇನ್ನೂ ಥಿಯೇಟ್ರಿಗೆ ಬಂದಿಲ್ಲ. ನಿಮಗೆ ಟೀಸರಲ್ಲಿ ಬಿಟ್ಟ ತಕ್ಷಣ ಸಿನಿಮಾ ಆಗಲ್ಲ, ಅದಕ್ಕೆ ಒಂದು ಅಟ್ರಾಕ್ಷನ್ ಬಿಟ್ಟಿರ್ತಾರೆ. ಈಗ ನೀವು ಪ್ಯಾಂಟ್ ಶರ್ಟ್ ಹಾಕೋತೀರಾ, ಬೇರೆಯವರು ಇನ್ನೊಂದು ಹಾಕೋತಾರೆ, ಎಲ್ಲರಿಗೂ ಎಲ್ಲ ಕೊಡಬೇಕಲ್ವೇನ್ರಿ? ಈಗ ನೀವು ತಿನ್ನೋದು ನಾನು ತಿನ್ನಲ್ಲ. ಇವಾಗಿನ ಟ್ರೆಂಡಿಗೋಸ್ಕರ ಮಾಡಿದ್ದಾರೆ ಅದನ್ನು. ಹಂಗೆ ಅಂದ್ಬಿಟ್ಟು ಬರೀ ಎಷ್ಟು ಪಿಕ್ಚರ್ ಯಾವುದ್ರಲ್ಲಿ ತೋರಿಸಿದ್ರು ವಲ್ಗಾರಿಟಿನ, ಇಷ್ಟು ಪಿಕ್ಚರಲ್ಲಿ ಯಾವ್ದಾದ್ರು ಇದೆಯಾ? ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ದೀರಾ? ಅಲ್ಲ ಹೇಳಿ, ನೀವು ಥಿಯೇಟ್ರಲ್ಲಿ ಹೋಗಿ ಎದ್ದು ಬರೋಂಗೆ ಸಿನಿಮಾ ಎಷ್ಟು ಮಾಡಿದಾರ? ಇಲ್ಲ. ಟೀಸರು ಸಿನಿಮಾ ಅಲ್ಲ, ಒಂದು ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಹೇಳೋದು, ನಿಮ್ಗೆ ಇನ್ವಿಟೇಷನ್ ಆಗುತ್ತೆ, ಊಟ ಅಲ್ಲ ಅದು. ಮದುವೆ ಮನೆ ಕರೀತಾರೆ, ಮದುವೆ ಮನೇಲಿ ಊಟ ಮಾಡಿ ತಾಳಿ ಕಟ್ಟು ಬಂದರೆ ಅದು ಮದುವೆ. ಅರ್ಥ ಮಾಡ್ಕೊಳ್ಳಿ. ಹಂಗಂತ ನಿಮ್ಮ ಸಿನಿಮಾನ ಫಾರಿನ್ ಅವ್ರು ನೋಡ್ತಾರ? ಫಾರಿನ್ಗೂ ಸಿನಿಮಾ ಮಾಡಬೇಕು ಅಂದಾಗ ನಾವು ಎಲ್ಲ ಥರನೂ ಮಾಡಬೇಕಾಗುತ್ತಲ್ವ? ಅವ್ರು ಹೇಳಿದ್ದು 100% ಕರ್ನಾಟಕದ ಜನ ಅದನ್ನು ಇಷ್ಟಪಡಲ್ಲ. ನಮ್ಮಲ್ಲಿ ಸಿನಿಮಾ ಹೋಗ್ತಿಲ್ಲ ಅಂದರೆ ಚೇಂಜಸ್ ತಂದ್ಕೊಳ್ಳಿ ಅಂತ ಅವ್ರು ಹೇಳಿದ್ರು. ತಪ್ಪಲ್ಲ. ದೊಡ್ಡ ಸಿನಿಮಾಗಳು ತುಂಬ ಟೈಮ್ ತಗೊಳುತ್ತೆ ಅನ್ನೋಂಥ ಒಂದು ಚರ್ಚೆ ಆಗ್ತಾ ಇದೆ, ಬೇಗ ಆಗಬೇಕು ಅಂತ. ಇನ್ನೊಂದು ಕಡೆ ಕಂಟೆಂಟ್ ವರ್ಸಸ್ ಬಿಗ್ ಬಜೆಟ್ ಸಿನಿಮಾ ಅಂತ ಒಂದು ಆಗ್ತಿದೆ. ಆ್ಯಕ್ಟಿವ್ ಪ್ರೊಡ್ಯೂಸರ್ ಆಗಿ ಏನಾದರೂ ಹೇಳ್ತೀರಾ? ನಾವು ದೊಡ್ಡ ಸಿನಿಮಾ ಮಾಡಲ್ಲ. ದೊಡ್ಡ ಸಿನಿಮಾ ಯಶೋರು ಮಾಡಿದ್ದಾರೆ, ಬೇರೆಯವರು ಮಾಡಿದ್ದಾರೆ, ಹಂಗಂತ ಮಾಡಬಾರ್ದು ಅಂತಿಲ್ಲ. ಈಗ ವಿಜಯ್ ಅವ್ರದ್ದು ದೊಡ್ಡ ಸಿನಿಮಾನೇ, ಯಾವುದು ತಮಿಳ್ ವಿಜಯ್ ಅವ್ರದ್ದು, ಯಶ್ ಅವ್ರದ್ದು ದೊಡ್ಡ ಸಿನಿಮಾ. ಅದನ್ನು ಒಂಚೂರು ಹಿಂದೆ ನಿಂತ್ಕೊಳ್ಳಿ. ಅವಾಗ ಏನಾಗುತ್ತೆ, ದೊಡ್ಡ ಸಿನಿಮಾ ನಾವು ಕನ್ನಡಿಗರು ಮಾಡಿದ್ದೀವಿ ಅಂತ ಹೆಮ್ಮೆ ಪಡಬೇಕಾ, ಲೇಟಾಗಿ ಬರ್ತಿದೆ ಅಂತ ಬೇಜಾರು ಮಾಡ್ಕೋಬೇಕಾ? ನೀವೇ I like to be my own worst enemy. There's no risk if you don't try at anything, so I'ma just keep buying everything.